ಮುಂದುವರೆದ ವಾಸಣ್ಣ ರಾಜಣ್ಣ ಅಭಿಮಾನಿಗಳ ಬಣ ಬಡಿದಾಟ. ಶೀಘ್ರವೇ ಸಚಿವ ಸ್ಥಾನಕ್ಕೆ ಕೆಎನ್ ರಾಜಣ್ಣ ರಾಜೀನಾಮೆ. ಫೇಸ್ಬುಕ್ ಪೇಜ್ನಲ್ಲಿ ವಾಸಣ್ಣ ಅಭಿಮಾನಿಗಳಿಂದ ಪೋಸ್ಟ್. ತುಮಲಾಧ್ಯಕ್ಷ ಚುನಾವಣೆ ಬಳಿಕ ತುಮಕೂರಿನ ಕಾಂಗ್ರೆಸ್ ಬಣದಲ್ಲಿ ಒಣ ಬೇಗುದಿ ಶುರುವಾಗಿದ್ದು ತಣ್ಣಗಾಗುವ ಲಕ್ಷಣ ಮಾತ್ರ ಕಾಣ್ತಾ ಇಲ್ಲ. ತುಮಲಾಧ್ಯಕ್ಷ ಪಟ್ಟ ಶಾಸಕ ಎಸ್ಆರ್ ಶ್ರೀನಿವಾಸ್ ಪತ್ನಿ ಭಾರತಿ ಶ್ರೀನಿವಾಸ್ಗೆ ತಪ್ಪಿದ್ರಿಂದ ಕಾಂಗ್ರೆಸ್ನ ದಿಗ್ಗಜ ನಾಯಕರ ನಡುವೆ ಅಸಮಾಧಾನದ ಬೇಗುದಿ ಶುರುವಾಗಿತ್ತು. ತುಮಲ್ ಅಧ್ಯಕ್ಷ ಚುನಾವಣೆ ಮುಗಿದು ಸರಿಸುಮಾರು 1.5 ತಿಂಗಳು ಕಳೆದರೂ ಕೂಡ ಅಸಮಾಧಾನದ ಬೇಗುದಿ ಮಾತ್ರ ತಣ್ಣಗಾಗುವ ಲಕ್ಷಣ ಮಾತ್ರ ಕಾಣಿಸ್ತಾ ಇಲ್ಲ. ಸಚಿವ ರಾಜಣ್ಣ ಪರಮೇಶ್ವರ್ ವಿರುದ್ಧ ಎಸ್ಆರ್ ಶ್ರೀನಿವಾಸ್ ಆಕ್ರೋಶ ಹೊರಹಾಕ್ತಾ ಇದ್ದು, ಅಧ್ಯಕ್ಷ ಸ್ಥಾನ ಕೈತಪ್ಪಿದ್ದಕ್ಕೆ ಕೆಎನ್ ರಾಜಣ್ಣ ಕಾರಣ ಅಂತ ಶ್ರೀನಿವಾಸ್ ಕಿಡಿಕಾರ್ತಾ ಇದ್ರು. ಅಲ್ಲದೆ ಮೂವರು ನಾಯಕರು ಕೂಡ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ರು. ಇದರಿಂದ ಕಾಂಗ್ರೆಸ್ಗೆ ತೀವ್ರ ಮುಜುಗರವನ್ನ ಉಂಟು ಮಾಡಿತ್ತು. ಹೀಗಾಗಿ ಕೂಡಲೇ ಅಲರ್ಟ್ ಆದ ಕಾಂಗ್ರೆಸ್ ಹೈಕಮಾಂಡ್ ಬಹಿರಂಗವಾಗಿ ಹೇಳಿಕೆ ನೀಡುವಂತೆ ಎಚ್ಚರಿಕೆಯನ್ನ ನೀಡಿದ್ರು. ಆದರೆ ನಾಯಕರ ನಡುವಿನ ಮುಸುಕಿನ ಗುದ್ದಾಟ ಮಾತ್ರ ಕಡಿಮೆಯಾಗ್ತಾ ಇರಲಿಲ್ಲ. ಈ ಮಧ್ಯೆ ಗುಬ್ಬಿ ವಾಸಣ್ಣ ಕಾಂಗ್ರೆಸ್ ಪಕ್ಷದ ವಿರುದ್ಧ ಅಸಮಾಧಾನ ಹೊರಹಾಕ್ತಾ ಇದ್ದು, ವಾಸಣ್ಣ ಕಾಂಗ್ರೆಸ್ ಬಿಟ್ಟು ಮತ್ತೆ ಜೆಡಿಎಸ್ಗೆ ಹೋಗ್ತಾರೆ ಎಂಬ ಚರ್ಚೆ ಕೂಡ ತಾರಕಕ್ಕೇರಿತ್ತು. ಜೊತೆಗೆ ಕಾಂಗ್ರೆಸ್ಗೆ ಬಂದು ತಪ್ಪು ಮಾಡಿದೆ ಎಂದು ಪರೋಕ್ಷವಾಗಿ ಎಸ್ಆರ್ ಶ್ರೀನಿವಾಸ್ ಅಸಮಾಧಾನ ಹೊರಹಾಕಿದ್ರು. ಈಗ ನಾಯಕರ ಜಗಳಕ್ಕೆ ಅಭಿಮಾನಿಗಳು ಎಂಟ್ರಿ ಕೊಟ್ಟಿದ್ದು ಕಾಂಗ್ರೆಸ್ ಪಾಳ್ಯದಲ್ಲಿ ತೀವ್ರ ಸಂಚಲನವನ್ನ ಸೃಷ್ಟಿಸಿದೆ. ಹೌದು, ಹೈಕಮಾಂಡ್ ಸೂಚನೆ ಬಳಿಕ ನಾಯಕರು ಅಸಮಾಧಾನದ ಬಗ್ಗೆ ತೋರಿಸಿಕೊಳ್ಳುವುದನ್ನ ಕಡಿಮೆ ಮಾಡಿದ್ರು. ತಮ್ಮ ನೆಚ್ಚಿನ ನಾಯಕ ಸುಮ್ಮನಾದ್ರೂ ಅಭಿಮಾನಿಗಳು ಸುಮ್ಮನಾಗ್ತಾ ಇಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ರಾಜಣ್ಣ ಹಾಗೂ ಪರಮೇಶ್ವರ್ ವಿರುದ್ಧ ಅಭಿಮಾನಿಗಳು ಪೋಸ್ಟ್ ಚಳುವಳಿ ಆರಂಭಿಸಿದ್ದಾರೆ. ಎಸ್ಆರ್ ಶ್ರೀನಿವಾಸ್ ಗುಬ್ಬಿ ಎಂಎಲ್ಎ ಫ್ಯಾನ್ಸ್ ಪೇಜ್ನಲ್ಲಿ ಪೋಸ್ಟ್ ಹಾಕುವ ಮೂಲಕ ರಾಜಣ್ಣ ವಿರುದ್ಧ ಎಸ್ಆರ್ ಶ್ರೀನಿವಾಸ್ ಅಭಿಮಾನಿಗಳು ಕಿಡಿಕಾರ್ತಿದ್ದಾರೆ. ಶೀಘ್ರದಲ್ಲಿಯೇ ಸಚಿವ ರಾಜಣ್ಣ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಾರೆ ಎಂದು ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಲಾಗಿದೆ. ಅಲ್ಲದೆ ಆ ಪೋಸ್ಟ್ ಅನ್ನ ಸಹಕಾರ ಸಚಿವ ಕೆಎನ್ ರಾಜಣ್ಣ ಕಂಪ್ಯೂಟರ್ ನೋಡುವ ಚಿತ್ರ ಎಡಿಟ್ ಮಾಡಿ ಫೇಸ್ಬುಕ್ ಪೇಜ್ನಲ್ಲಿ ಅಭಿಮಾನಿಗಳು ಹಾಕಿದ್ದಾರೆ. ಜೊತೆಗೆ ಯೋಗ್ಯತೆಗೆ ತಕ್ಕಂತೆ ಮುಚ್ಚಿಕೊಂಡು ಮಧುಗಿರಿಯಲ್ಲಿ ಇರು ಎಂದು ಶ್ರೀನಿವಾಸ್ ಗುಬ್ಬಿ ಫ್ಯಾನ್ಸ್ ಪೇಜ್ ಪೋಸ್ಟ್ ಮಾಡಿದ್ದಾರೆ. ಹೈಕಮಾಂಡ್ ಎಚ್ಚರಿಕೆಗೂ ಕೇರ್ ಮಾಡದ ಅಭಿಮಾನಿಗಳು ಪೋಸ್ಟ್ ಮಾಡಿದ್ದು ತುಮಕೂರಿನ ಕಾಂಗ್ರೆಸ್ ಪಾಳ್ಯದಲ್ಲಿ ಒಳ ಬೇಗುದಿ ಮುಂದುವರಿತಲೇ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದೇನೇ ಆಗ್ಲಿ, ತುಮಲ್ ಅಧ್ಯಕ್ಷ ಪಟ್ಟ ಸ್ಥಾನದಿಂದ ತುಮಕೂರಿನ ದಿಗ್ಗಜ ನಾಯಕರ ನಡುವೆ ಹಾಗೂ ಅಭಿಮಾನಿಗಳ ನಡುವೆ ಅಸಮಾಧಾನ ಹೊಗೆ ಆಡ್ತಾ ಇದ್ದು, ಮುಂದೆ ಯಾವ ರೀತಿಯ ಬಣ ಬಡಿದಾಟ ಶುರುವಾಗುತ್ತೋ, ಎಸ್ಆರ್ ಶ್ರೀನಿವಾಸ್ ಮತ್ತೆ ಮರಳಿಗೂಡು ಎಂಬಂತೆ ತಮ್ಮ ಸ್ವಪಕ್ಷಕ್ಕೆ ಮರಳುತ್ತಾರೋ ಎಂದು ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.